ಜನ ನಿಮ್ಮ ಆಶೀರ್ವಾದ ಇದೆಯಲ್ಲ, ನೀವು ಕೊಟ್ಟಿರ್ತಕ್ಕಂಥ ತೀರ್ಪಿದೆಯಲ್ಲ, ಪ್ರಜಾಪ್ರಭುತ್ವದಲ್ಲಿ ಅದೇ ಅಂತಿಮ. ಅದನ್ನು ಅರ್ಥ ಮಾಡ್ಕೋಬೇಕು. ನಾವು ಎಷ್ಟೇ ಸುಳ್ಳು ಹೇಳಿದ್ರು ಕೂಡ, ಎಷ್ಟು ಪೊಗಳೆ ಬಿಟ್ಟರು ಕೂಡ, ನಾವು ಅದನ್ನು ಮಾಡಿದ್ದೀವಿ ಇದನ್ನು ಮಾಡಿದ್ದೀವಿ ಅಂತ ಹೇಳಿದ್ರು ಕೂಡ ಬಿಜೆಪಿಯವರು ತಿಳ್ಕೊಂಡಿರೋ ರೀತಿಯಲ್ಲಿ ಮತದಾರರು ದಡ್ರಲ್ಲ. ನೀವೆಲ್ಲ ದಡ್ರ? ನೀವೆಲ್ಲ ದಡ್ರ? ನಿಮ್ಮನ್ನು ದಾರಿ ತಪ್ಪಿಸಕ್ಕಾಗ ದಾರಿ ತಪ್ಪಿಸಕ್ಕೆ ಸಾಧ್ಯ ಆಗಲ್ಲ. ನಾನು ಹೇಳ್ತಾ ಇದ್ದೆ, ನಮ್ಮ ಎಂಪಿಗಳು ಹೋದ ಚುನಾವಣೆಯಲ್ಲಿ 25 ಜನ ಗೆದ್ದಿದ್ರು. 25 ಜನ ಗೆದ್ದಿದ್ರು. ಒಬ್ಬರು ಬಾಯಿ ಬಿಡ್ಲಿಲ್ಲ. ಬಿಜೆಪಿಯವರು ಒಬ್ಬರು ಬಾಯಿ ಬಿಡ್ಲಿಲ್ಲ. ಕರ್ನಾಟಕದಲ್ಲಿ ಆಯ್ತಾ ಇದ್ರು ಕೂಡ ಅನ್ಯಾಯ ಆಯ್ತು. ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದ್ರು. ಹಣಕಾಸಿನ ಹಂಚಿಕೆ ಇರಬಹುದು, ಅಭಿವೃದ್ಧಿ ಕೆಲಸಗಳಿರಬಹುದು. ಅದರಲ್ಲಿ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಯಿತು. ಅನ್ಯಾಯವನ್ನ ಹೇಳಲಿಲ್ಲ. ಬರಗಾಲ ಬಂತು, ಭೀಕರ ಬರಗಾಲ ಬಂತು. ಕಳೆದ ಬರಗಾಲಕ್ಕೆ ದುಡ್ಡು ಕೊಡಲಿಲ್ಲ. ಇವ್ರು ಯಾರು ಕೇಳಲಿಲ್ಲ. ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ನವ್ರನ್ನ ಮನವಿ ಮಾಡಿ ಜಡ್ಜ್ಗಳಿಗೆ ಅವರು ಛೀಮಾರಿ ಹಾಕಿ ಕರ್ನಾಟಕಕ್ಕೆ ದುಡ್ಡು ಕೊಡಿ ಅಂತಂದ ಮೇಲೆ NDRFನಲ್ಲಿ ದುಡ್ಡು ಕೊಟ್ಟರು, ಅಲ್ಲದೆ ಕೊಡ್ತಿರಲಿಲ್ಲ.